ಇವಾಗ ಸೆಟಲ್ ಇದ್ದೀವಿ. ಯಾವ ಸ್ಕಿಟ್ಟಲ್ಲೂ ಎತ್ಕೊಳ್ಳೋದಿರಲ್ಲ, ತಪ್ಕೊಳ್ಳೋದಿರಲ್ಲ, ಸುಮ್ಮನೆ ಹಾಕೊಳ್ಳೋದು. ಯಾವ ಹಾಡನ್ನು ಹಾಡುತ್ತಿದ್ದೀರಾ? ಚಂದ್ರಪ್ರಭಾ ಅವರ ಷಷ್ಠಿ ಪೂರ್ತಿಗೆ ಎಲ್ಲ ಕಲಾವಿದ ಮತ್ತು ತಂತ್ರಜ್ಞರಿಗೂ ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಒಂದು ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡಿ. ನನ್ಗೆ ಈಗ 21 ವರ್ಷ. ಅಲ್ಲಿ ಯಾರು ಬಾಯ್ ಅಂತಿಲ್ಲ, ಆದ್ರೂ ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಬಾಯ್ ಅನ್ಕೊಂಡು ಹೋಗ್ತಾರೆ. ಖುಷಿ ನೀ ಜೊತೆ ಇರಲು ಖುಷಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ನಾನಿವತ್ತು ಶೂಟಿಗೆ ಹೋಗ್ತಿದ್ದೀನಿ. ಫಸ್ಟ್ ಎಪಿಸೋಡ್ ಆಫ್ ಕಿಚ್ಕಲಿಲಿ ನಾವು ಶೂಟ್ ಮಾಡ್ತೀವಿ. ಸೂಪರ್ ಎಕ್ಸೈಟೆಡ್, ಅಷ್ಟೇ ಎಕ್ಸಾಸ್ಟಿಂಗ್ ಆಗಿದೆ ಕೂಡ. ಬಿಕಾಸ್ ನೀವೇ ಗೊತ್ತಾರೆ, ಐ ಆಮ್ ಸೂಪರ್ ಟಯರ್ಡ್. ಬಿಟ್ಟರೆ ನಿದ್ದೆ ಮಾಡೋಣ ಸ್ಟೇಟಲ್ಲಿದ್ದೀನಿ. ಆಲ್ರೆಡಿ 5 ಗಂಟೆಗಿತ್ತು, ಹೊರಟಿದ್ದೀನಿ. ಸೊ ಲೆಟ್ಸ್ ಗೋ ಟು ದ ಸೆಟ್ ಆಸ್ ಸೂನ್ ಆಸ್ ಪಾಸಿಬಲ್. ಬೆಂಗಳೂರಲ್ಲಿ ಒಂದು ಪಾಯಿಂಟಲ್ಲಿ ಟ್ರಾಫಿಕ್ನ ಬ್ಯಾಲೆನ್ಸ್ ಮಾಡೋದಿದೆಯಲ್ವ, ಅದೇ ಕಷ್ಟ. ಬೆಳಗಾಗಿರಲಿ ರಾತ್ರಿ ಆಗಿರಲಿ, ಈ ಒಂದು ಜಾಗದಲ್ಲಿ ಪಕ್ಕ ನೀವು ಅಟ್ಲೀಸ್ಟ್ 3 ಸಿಗ್ನಲ್ ನಿಂತ್ಕೊಳ್ಳೇಬೇಕಾಗತ್ತೆ. ಸೊ ಇವಾಗ ಸೆಟಲ್ ಇದ್ದೀವಿ. ವಿ ಆರ್ ಆಲ್ ಸೆಟ್. ನಾನು ಅದಕ್ಕೆ ರೆಡಿ ಆಗಿದ್ದೀನಿ, ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಸೊ ಸೂಪರ್ ಎಕ್ಸೈಟೆಡ್ ಫಾರ್ ಟುಡೇ ಶೂಟ್. ನೀವು ಯಾವ ಕಡೆ ಆದ್ರೂ ಬನ್ನಿ. ಬಂದ್ರು ಮೆಂಟ್ರು ಬಂದ್ರು. ಸೊ ಇವಾಗ ಗೊಬ್ಬರ ಅಣ್ಣನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಅಪ್ಡೇಟ್ಸು ಸಿಗುತ್ತೆ. ನಾವು ಅಷ್ಟೊಂದು ಕಂಟೆಂಟ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಟ್ ಅವರೆಲ್ಲ ರೆಕಾರ್ಡ್ ಮಾಡಿದ್ದಾರೆ. ಸೊ ಅವ್ರ ಚಾನಲಲ್ಲಿ ಮಿಕ್ಕಿದ ಕಂಟೆಂಟ್ ನಾವು ಹೋಗಿ ನೋಡ್ಬೋದು. ಯಾವಾಗ ನೋಡಿದ್ರು ಬ್ಲಾಗ್ ಮಾಡ್ತಿರ್ತಾರೆ. ನನ್ನ ಮೇಲೆ ಅದೇ ಮಾತಾಡ್ತಾ ಇದ್ದೇನೆ ನೀನು. ಸಾರಿ ಬೇಡ, ನಿನ್ನ ನಾನು ಭೂಮಿಯಲ್ಲಿ ನಡೆಸೋದು ಉಂಟಾ? ಹೆಂಡತಿ ಅಂದ್ರೆ ಏನ್ ತಿಳ್ಕೊಂತೀನಿ? ದೇವತೆ ನೋಡ್ಕೊಂಡು ನಾವು ನೋಡ್ಕೋಬೇಕು. ಅಯ್ಯೋ, ಎಲ್ಲಾರ್ದು ಇದೇ ಡೈಲಾಗು. ಇಲ್ಲೇ ಅಂದ್ರೆ ಇಟ್ಕೋತಾನ. ರಿಯಾಲಿಟಿಯಲ್ಲಿ ಇದು ನಡೆಯತ್ತಾಕ. ಇದೇ ನೋಡೋದಾಯ್ತು 8 ವರ್ಷದಿಂದ. ಯಾವ ಸ್ಕಿಟ್ಟಲ್ಲೂ ಎತ್ಕೊಳ್ಳೋದಿರಲ್ಲ, ತಪ್ಕೊಳ್ಳೋದಿರಲ್ಲ, ಸುಮ್ಮನೆ ಹಾಕೊಳ್ಳೋದು. ನೆಕ್ಸ್ಟ್ ನೀವು ಹಾಕೋತಿರಲ್ವಾ, ಅವಾಗಿದೆ. ಅವ್ರವ್ರ ಹೆಂಡ್ತಿರು ಅವ್ರವ್ರ ವರ್ಕ್ಗಳು ಬಂದ್ರೆ ಮಾಡಲ್ಲ, ಅದು ಬೇರೆನೇ ಬಂದಿದೆ. ನಿನ್ ಮಲ್ಲಿಗಿರು, ನಂಗೆ ಆಫೀಸ್ ಕೆಲಸ ಅದು ಹೋಗಿ ಬಂದ್ಬಿಡ್ತೀನಿ. ಏನಾರು ಬೇಕು ಅಂದ್ರೆ ನನಗೆ ಮಾತ್ರ ಹೇಳ್ಬಿಡ. ಇಲ್ಲಿಂದ 4 kg ಹೋದ್ರೆ ಅಡಿಗೆ ಮನೆ ಸಿಗ್ತದೆ. ಆ 1 ಆ 2 ಆ 3 ಇದು ಅಡಿಗೆ ಮನೆ. ಶಿವರೇ, ಈ ಜನ್ಮಕ್ಕೆ ಕಲಿಯಲ್ಲ. ಇವನ್ನೆಲ್ಲ ರೆಡಿ ಆದ್ರ ಮೇಲೆ ಹೇಳಿ, ಏನಾದ್ರು ಡೀಲಿಂಗ್ ಇದ್ರೆ ಬರ್ತೀನಿ. ಬರಲಾ? ಮೋಹನ್ ಸರ್ ಪ್ರಾಂಪ್ಟಿಂಗ್ ಕೊಟ್ಟು ಕಾರ್ತಿಕ್ ಅವರು ಕಾರ್ ಕ್ಲೀನ್ ಮಾಡೋ ಪರಿಸ್ಥಿತಿಗೆ ಬಂದಿದ್ದಾರೆ. ಯೂಟ್ಯೂಬ್ ಬ್ಲಾಗ್ ಎಲ್ಲ ಹೆಸರು ಬರ್ದಿಟ್ಟವ್ರು. ಇಡೀ ಸ್ಟುಡಿಯೋದಲ್ಲಿರೋರು ಎಲ್ಲರೂ ಎಲ್ಲ ಕಡೆ ಹೆಸರು ಬರ್ದಿಟ್ಟವ್ರು. ಹೇಳದಷ್ಟೇ ಇಟ್ಕೋ, ಕೈದು ಹೇಳಾಯ್ತು. ಡಾಕ್ಟ್ರೇ ಕಾಪಾಡಿ, ಡಾಕ್ಟ್ರೇ ಕಾಪಾಡಿ. ನೀನ್ ಬಂದ
ನಮ್ಮ ಸ್ಕಿಟ್ಗೆ ನೀನು ಇನ್ನು ನಮ್ಮ ಸ್ಕಿಟ್ಟನ್ನ ಅಲ್ಲೆಲ್ಲ ಮಾತಿನ ಮುಂಚೆ ಸ್ಟೇಜಿಗೆ ಬಂದ ತಕ್ಷಣ ಸ್ಕಿಟ್ನ ನೀವೇ ಹಾಳು ಮಾಡೋದು ನಿನ್ನಿಂದಲೇ ಹಾಳಾಯ್ತು ಅನ್ನೋ ಪದಗಳನ್ನ ಕೇಳಿ ಕೇಳಿ ಸತ್ತೋಯ್ತದಿಲ್ಲ. ಆರಂಭದಲ್ಲೇ ಇಂಥ ಆಘಾತ ಬರುತ್ತೆ ಅಂತ ಕಾದಿರಲಿಲ್ಲ. ಇನ್ನೊಂದು ಕ್ಷಣನೂ ಈ ಸ್ಟೇಜಲ್ಲಿ ಇರಲಿಲ್ಲ, ನೀನೇ ಮಾಡ್ಕೋಸ್ಕರ ಹೋಗೋದು ಬೇಗ ಹಿಂದಕ್ಕೆ ಹೋಗ್ಬಿಡುತ್ತೆ ನಿನ್ನಾರ ತಗೋತೀವಿ. ಇವತ್ತು ನಿನ್ನನ್ನು ಕಾಪಾಡ್ತೀನಿ ಕಣೋ, ನಿನ್ನನ್ನು ಕಾಪಾಡೋಕ್ಕೆ ಬಂದಿರೋದು. ಯಾಕೆ ಹೇಳೋ, ನಾವು ಬದುಕ್ಬೇಡವಾ? ನೀನು ಕಾಪಾಡಿದ್ರೆ ತಾನೇ ನಾವು ಬದುಕೋದು. ಏಯ್ ಸರಿ, ಯಾರೋ ಹೇಳು. ನನ್ನ ಹೆಂಡತಿ ವೇದಾಂತಿ ಅಂತ. ಈ ರೆಕಾರ್ಡಿಂಗ್ ಯಾಕೆ ಅಂದ್ರೆ ತುಕಾಲಿ ಸಂತೋಷ್ ಅವರು ಪ್ರಾಕ್ಟೀಸ್ ಅಲ್ಲಿ ಒಂದ್ ಮಾಡ್ತಾರೆ, ಸ್ಟೇಜ್ ಮೇಲೆ ಇನ್ನೊಂದ್ ಮಾಡ್ತಾರೆ. ಯಾರು ಹೇಳು. ರೀಸ್ಟಾರ್ಟ್ ಆಗುತ್ತೆ. ನನ್ನ ಹೆಂಡತಿ ಏನಾಯ್ತಮ್ಮ, ನಿನ್ ಗಂಡಂಗೆ ಏನಾಗಿದೆ ಹೇಳು. ಮೋಹನ್ ಅಣ್ಣ ಹಾಡುತ್ತಿದ್ದಾರೆ. ಯಾವ ಹಾಡನ್ನು ಹಾಡುತ್ತಿದ್ದೀರಾ? ಈಗ ಯೋಚನೆ ಮಾಡ್ತಾ ಇದ್ದಾರೆ. ನೀ ಕೇಳಿಸ್ಕೊಂಡೆ ಸಮ್ಮಿಲನ ಆದಾಗಲ್ವಾ ಮಗು ಯುವಕ ಚಂದ್ರಪ್ರಭಾ. ಒಂದ್ ನಿಮಿಷ, ನಮ್ಮೆಲ್ಲರ ಪ್ರೀತಿಯ ಚಿರಯುವಕ ಚಂದ್ರಪ್ರಭಾ ಅವರ ಷಷ್ಠಿ ಪೂರ್ತಿಗೆ ಎಲ್ಲ ಕಲಾವಿದ ಮತ್ತು ತಂತ್ರಜ್ಞರಿಗೂ ಎಲ್ಲ ಕೆಲಸಗಾರರಿಗೂ ಧನ್ಯವಾದಗಳು ಹೇಳ್ತಾ ಚಂದ್ರಪ್ರಭಾ ಅವರು ಒಂದೆರಡು ಮಾತಾಡಿ ಕಟ್ ಮಾಡ್ಬೇಕಂತಾರೆ. ಇದು ನಿಮ್ಮ ಕೊನೆಯ ಬರ್ತಡೇ ಆಗಿರುತ್ತೆ. ಚಂದ್ರಣ್ಣಂಗೆ ಕೇಕ್ ಕೊಡೋ ಬದಲು ಇವತ್ತಿನ ಒಂದು ಸಂದರ್ಭದಲ್ಲಿ ನಾನು ಒಂದು ಸತ್ಯ ಹೇಳ್ಬೇಕು ಅಂತ ನಿರ್ಧಾರ ಮಾಡಿ ನನ್ಗೆ ಈಗ 21 ವರ್ಷ. 22 ನಿಜ ಹೇಳ್ಬಿಡ್ತೀನಿ, 22 ವರ್ಷ. ಸರ್ವಿಸು ನನಗೆ ಹುಟ್ಟಾಗಿಂದ ಸರ್ವಿಸ್ ಅದೇ ಬಹಳ ಅನುಭವ ಅದೇ. ನಂದು ಇನ್ನೊಂದು ಹೇಳೋಣ, 45ನೇ ವರ್ಷ ಕಾಲಿಡ್ತದೆ. ಒಳ್ಳೇದಾಗ್ಲಿ. ಇದೆಲ್ಲ ಮಾಮೂಲಿ. ಗಾಡಿ ತಗೊಂಡಿದ್ದಾರೆ, ಗಾಡಿಯಲ್ಲಿರೋ ಫೀಚರ್ಸ್ ಗೊತ್ತಿಲ್ಲ. ಆ ಮೈಕ್ ಇಟ್ಕೊಂಡು ಹೆಲೋ ಹೆಲೋ ಅಂತ ಮೈಕ್ ಟೆಕ್ಸ್ಟಿಂಗ್ ತರ ಮಾಡ್ತಾರೆ ಅವಾಗಿಂದ. ಮಾಡು ಸಂತು ಮಾಡು ಇನ್ನೊಂದ್ಸಲ. ಬಾಯ್ ಬಾಯ್. ಅಲ್ಲಿ ಯಾರು ಬಾಯ್ ಅಂತಿಲ್ಲ, ಆದ್ರೂ ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಬಾಯ್ ಅನ್ಕೊಂಡು ಹೋಗ್ತಾರೆ. ಇವ್ರೊಬ್ರು ಯೂ ಟರ್ನ್ ತೆಗಿಯೋದಕ್ಕೆ ಇಡೀ ರೋಡ್ ಬ್ಲಾಕ್ ಆಗುತ್ತೆ. ಈಗ ನೋಡಿ ಟ್ರಾಫಿಕ್ ಜಾಮ್ ನೋಡಿ ಈಗ ಒನ್ ವೇ ಅಲ್ಲಿ ಪೆಟ್ರೋಲ್ ಬಂಕ್ ಗೆ ಎಂಟರ್ ಆಗುವಂತ ಏಕೈಕ ವ್ಯಕ್ತಿ. ನನ್ನ ಅಭಿಮಾನಿಗಳು ನೋಡಿ ಹೊಟ್ಟೆ ಊರಿ ಅವಲ್ಲೇ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.